ಸಿದ್ದರಾಮಯ್ಯ ಇದು ಆರ್ಗನೈಸರ್ ಸರಿ ಇಲ್ಲ. ಆಕ್ಚುಲಿ ನಾವು ಮಾತಾಡಿ ಸರ್. ನಿಮ್ಮ ಯಾವ ಊರಿಂದ ಬಂದಿರೋದು, ಏನು ತಂದಿರೋದು? ನಮ್ಮದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಮತ್ತು ಬಾಗಲಕೋಟೆ ಜಿಲ್ಲೆಯಿಂದ ಹಲವು ಮಕ್ಕಳು ನಾವು ಇವತ್ತು ಸರ್ಕಾರದ ಒಂದು ನಿರುದ್ಯೋಗಿ ಏನು ಉದ್ಯೋಗ ಕೊಡ್ತು ಅಂತೇಳಿ ಒಂದೇನು ಇವರು ಕಾಲ್ಫರ್ಮ್ ಮಾಡಿದರು ರಾಜ್ಯ ಸರ್ಕಾರದವರು. ಆ ಪ್ರಕಾರ ನಾವು ಅರ್ಜಿ ಹಾಕಿ ಇವತ್ತು ಸುಮಾರು 600 ಕಿಲೋಮೀಟರ್ನಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಬಂದು ಸುಮಾರು 2 ತಾಸು ಆಯಿತು. ಎಲ್ಲಿ ಅಂತ ಅಡ್ರೆಸ್ ಇಲ್ಲ ನಮ್ಗೆ. ಅರಮನೆ ಮೈದಾನ ಅಂತ ಅಡ್ರೆಸ್ ಹೇಳಿದ್ರೆ ಯಾವುದು ವಾಟ್ಸಪ್ನಲ್ಲಿ ಮತ್ತು ಗ್ರೂಪ್ನಲ್ಲಿ ಅಲ್ಲಿ ಇಲ್ಲಿ ಯಾವುದು ಅರಮನೆ ಮೈದಾನದಲ್ಲಿ ಯಾವ ಮೇಳ ಇಲ್ಲ, ಯಾವುದು ಇನ್ನೊಂದಿಲ್ಲ ಮುನ್ನೊಂದಿಲ್ಲ. ಇಲ್ಲೇ ಏನಂದ್ರೆ ನಾವು ಗಂಭೀರವಾಗಿ ಯಾವ ಕಡೆ ಹೋಗ್ಬೇಕಂತ ತಿಳಿದ್ರೆ ಭಾಳಷ್ಟು ನಾವು ಇವತ್ತು ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕಿದ್ದೀವಿ ಬೆಂಗಳೂರಲ್ಲಿ. ಸರ್, ಇವಾಗ ನಿಮ್ಮ ಮಕ್ಕಳು ಕರ್ಕೊಂಡು ಬಂದಿರೋ ಏನೋ ಸರ್? ನಮ್ಮ ಮಕ್ಕಳು ಸರ್, ಮಕ್ಕಳು ಕರ್ಕೊಂಡು ಈ ರೀತಿ ಜನರ ಮಧ್ಯೆ ಮೇಳದ ಹೆಸರಿನಲ್ಲಿ ಭಾಳಷ್ಟು ನಿಷ್ಕಾಳಜಿಯಿಂದ ಮತ್ತು ಮಜೆ ತಗತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು. ಮತ್ತು ನಿರುದ್ಯೋಗಿಗಳಿಗೆ ನಿಮ್ಮ ಬಗ್ಗೆ ಭಾಳಷ್ಟು ಬೇಜವಾಬ್ದಾರಿನ ಮತ್ತು ಮನಸ್ಸುಗಳನ್ನ ಇವತ್ತು ನಿಮ್ಮ ಬಗ್ಗೆ ಭಾಳ ಏನಂದ್ರೆ ಸರ್ಕಾರ ಜವಾಬ್ದಾರಿಯಿಂದ ಕೆಲಸ ಮಾಡಿಸ್ತಿಲ್ಲ ಅನ್ನೋ ಒಂದು ಭಾವನೆ ಎಲ್ಲ ನಿರುದ್ಯೋಗಿಗಳು ನಿಮ್ಮ ಬಗ್ಗೆ ಭಾಳ ಏನಂದ್ರೆ ಅರಾಜಕತೆಯನ್ನು ನೀವು ಸೃಷ್ಟಿ ಮಾಡ್ತಾರೆ ಅನ್ನೋದು ಮತ್ತು ಮಜಾ ಮಾಡ್ತಾರೆ ಅನ್ನೋದು ಇಲ್ಲಿ ಕಂಡು ಬರ್ತದೆ ಅಂತೇಳಿ ನಾನು ಹೇಳ್ಬೋದು. ಇದಕ್ಕೆ ಯಾರು ಕಾರಣ ಅಂತ ಗೊತ್ತಾ? ಇವಾಗ ಇದಕ್ಕೆ ಸರ್ಕಾರವೇ ಕಾರಣ ಅಂತ ನಾವು ಹೇಳ್ಬೇಕಾಗ್ತದೆ. ಸರ್ಕಾರದವರು ಕೂಡಲೇ ಇದನ್ನು ಈಗ ಅದರ ಸಂಬಂಧಪಟ್ಟಂಥ ಇಲಾಖೆಗೆ ಸೂಚನೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಅಲೌನ್ಸ್ ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಧಾವಿಸ್ಬೇಕಂತೇಳಿ ನಾವು ಒತ್ತಾಯಿಸ್ತೀವಿ. ಥ್ಯಾಂಕ್ ಯು ಸರ್. ಹೇಳಿ ಸರ್. ಸಿದ್ದರಾಮಯ್ಯ ಇದು ಆರ್ಗನೈಸರ್ ಸರಿ ಇಲ್ಲ. ಆ್ಯಕ್ಚುಲಿ ನಾವು ಆಲ್ರೆಡಿ ಇದು ಫಸ್ಟ್ ಏನಲ್ಲ, ಇದೇ ಹೇಮಂತ್ ಅವರು ಕಲಬುರ್ಗಿ ಸೇಡಮ್ಮಲ್ಲಿ ಮಾಡಿದಂಥ ಜಾಬ್ ಫೇರ್ ನಾನು ಅಟೆಂಡ್ ಮಾಡಿದ್ದೀನಿ. ಅಲ್ಲೂ ಹಿಂಗೆ ಮಾಡಿದ್ರು. ಒಂದು ಫುಡ್ ಸರಿ ಇಲ್ಲ, ಒಂದು ಆರ್ಗನೈಸರ್ ಸರಿ ಇರಲಿಲ್ಲ, ಏನಿಲ್ಲ. ಇವತ್ತು ಕೂಡ ಇಲ್ಲಿ ಬಂದಿರೋ ಅಷ್ಟು ಜನ ಸ್ಟೂಡೆಂಟ್ಸ್ ಸ್ವಲ್ಪ ತೋರಿಸ್ಬಿಡಿ. ಅಷ್ಟೆಲ್ಲ ಎಷ್ಟು ಗಂಟೆಗೆ ಬಂದಿರೋದು ನೀವೆಲ್ಲ? ಒಂದು ನಿಮಿಷ ಅಷ್ಟು ಜನ ಸ್ಟೂಡೆಂಟ್ಸ್ ಒಬ್ರು ಇಂಟ್ರಾಕ್ಟ್ ಮಾಡಿಲ್ಲ. ದೆನ್ ಅಲ್ಲಿ ಇವಾಗ ಸಿದ್ದರಾಮಯ್ಯನ ಬ್ಯಾನರ್ ಹಾಕ್ತಾ ಇದ್ದಾರೆ, ಇವಾಗ ವೆಲ್ಕಮ್ ಬೋರ್ಡ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರದ್ದು. ಯಾವ ಕಡೆಯಿಂದ ಅಂತ ಒಂದು ಇನ್ಸ್ಟ್ರಕ್ಷನ್ ಇಲ್ಲ. HR ಹೋಗ್ಲಿ ಬಿಡಿ, ನಮಗೇನೋ ಒಂದು ಕಂಪ್ನಿಯಿಂದ ಬಂದಿರ್ತೀವಿ. ಆದರೆ ಇವರೆಲ್ಲ ಇವಾಗ ಬೆಳೀತಾರಂತ ಈ ವರ್ಷದಲ್ಲಿ ಪಾಸಾಗಿ ಬಂದಿರೋ ಸ್ಟೂಡೆಂಟ್ಸ್ಗಳು ಇವ್ರಿಗೆ ಈ ರೀತಿ ಆ ವರ್ಲ್ಡಲ್ಲಿ ಏನಕ್ಕೆ ಕರ್ನಾಟಕ ಲೆವೆಲಲ್ಲಿ ಜಾಬ್ ಫೇರ್ ಮಾಡ್ತೀವಿ ಅಂತ ಹೇಳಿ ಈ ರೀತಿ ಇನ್ಸ್ಟ್ರಕ್ಷನ್ ಇಲ್ದಂಗೆ ಮಾಡಿದ್ರೆ ಸರಿ ಇರಲ್ಲ. ಇದು ವೇಸ್ಟ್. ಇದನ್ನು ಮಾಡೋ ಬದಲು ಸುಮ್ಮನೆ ಇರ್ಬೋದಾಗಿತ್ತು. ಈಗ ಎಲ್ಲಿಂದ ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ದಾರೆ. ಈಗ ಬಂದಿರೋರು ಅವ್ರ ಟೈಮ್ ಎಲ್ಲ ವೇಸ್ಟು. ಈಗ ಫಾರ್ ಎಕ್ಸಾಂಪಲ್ 2023 20,000 ಜನ ಡಿಗ್ರಿ ಓದಿ ಬಂದಿದ್ದಾರೆ. ಅವ್ರಿಗೆಲ್ಲ ಕೆಲಸ ಎಲ್ಲಿ ಕೊಡ್ತಾರೆ? ಸುಮ್ಮನೆ ಅನ್ನೆಸೆಸರಿ. ಇವಾಗ ಮ್ಯಾಕ್ಸ್ ಒಂದು ಆರ್ಗನೈಸರ್ ಒಂದು ನೀರಿಲ್ಲ, ಅದು ಯಾವುದೋ ಬೇಡ. ಅಟ್ಲೀಸ್ಟ್ ಕರೆಕ್ಟಾಗಿ ಒಂದು ಎಲ್ಲಿಗೆ ಬರಬೇಕು, ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ ಯಾವುದು ಅಂತ ಕರೆಕ್ಟಾಗಿ ಮಾಡಿಲ್ಲ. ನೆಕ್ಸ್ಟ್ ಇದೇ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟು ಹೇಮಂತ್ ಅನ್ನೋರಿಗೆ ನಾನು ಇದು ಹೇಳ್ತಾ ಇರೋದು, ಇವ್ರು ಕರೆಕ್ಟಾಗಿ ಆರ್ಗನೈಸ್ ಮಾಡಿಲ್ಲ. ಇದನ್ನೇ ಸೇಡಮಲ್ಲಿ ಮಾಡಿದ್ರು. ನಮ್ಮ ಹತ್ರ ಪ್ರೂಫ್ ಇದೆ. ಸೇಡಮ್ ಗ್ರೂಪ್ ಇವತ್ತು ಡಿಲೀಟ್ ಆಗಿಲ್ಲ. ಸೊ ದಯವಿಟ್ಟು ಈ ರೀತಿ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಹೋಗ್ಬೇಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನಾರ್ಮಲ್ ನಮ್ಮ ಜನಗಳದು ರಿಕ್ವೆಸ್ಟು. ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಏನೋ ಫೋರ್ಸಲ್ಲಿ ಏನೋ ಬೈಬೋದು, ಅದು ಇದು ಮಾಡ್ಬೋದು, ಅದಲ್ಲ. ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಸರ್ ಎಲ್ಲರೂ ಅಷ್ಟೇ ಸರ್. ಇವಾಗ ನೀವು ಎಲ್ಲಿಗೆ ಹೋಗಿದ್ರಿ, ಎಲ್ಲಿಂದ ಬಂದ್ರಿ ಕಡೆಗೆ? ಎಕ್ಸಾಕ್ಟಾಗಿ ಇಲ್ಲಿ ಏನೇ ಫಂಕ್ಷನ್ಸ್ ನಡೆದ್ರು ತ್ರಿಪುರ ವಾಸಿನಿಲೇ ಮಾಡೋದು ನಮಗೂ ಕೂಡ ಗೊತ್ತಿದೆ. ದೆನ್ ನಾನು ಕೂಡ ಮೊನ್ನೆ ನಡೆದಂಥ ಸಂವಿಧಾನ ಸಮಾವೇಶದಲ್ಲಿ ಭಾಗವಹಿಸಿದ್ದೀನಿ, ಅಟೆಂಡ್ ಮಾಡಿ ಬಂದಿದ್ದೀನಿ. ಸೊ ಇವಾಗ ಅಲ್ಲಿ ಹೋದ್ಮೇಲೆ ಪಾರ್ಕಿಂಗ್ ಎಲ್ಲ 1.5 ಕಿಲೋಮೀಟರ್ ಒಳಗಡೆ ಹೋದ್ಮೇಲೆ ಅವ್ರು ಹೇಳ್ತಿದ್ರೆ ಗೇಟ್ ನಂಬರ್ 9ಗೆ ಹೋಗಿ ಅಂತ. ಗೇಟ್ ನಂಬರ್ 9 ಬಂದು ಇದು ಪ್ರೈವೇಟ್ ಅವ್ರು ತೊಗೊಂಡಿರೋಂಥ ಜಾಗ, ಪ್ರಿನ್ಸೆಸ್ ಗೋಲ್ಫ್ ಗ್ರೀನು. ಸೊ ಈ ಪ್ರೈವೇಟ್ಗೆ ಇವರು ಕಳಿಸಿದ್ರೆ ಇವಾಗ ಹೇಳ್ತಿದ್ದಾರೆ ಫಂಡ್ ವರ್ಡ್ ಕಡೆಯಿಂದ ಎಂಟ್ರಿ. ಸೊ ಅವ್ರ ಎಂಟ್ರೆನ್ಸ್ ಎಲ್ಲ ಸಿದ್ದರಾಮಯ್ಯನ ದೊಡ್ಡದಾಗಿ ಪೋಸ್ ಹಾಕೋ ಬದಲು ಎಂಟ್ರೆನ್ಸ್ ಪೋಸ್ ಹಾಕ್ಬಿಟ್ಟಿದ್ರೆ ಈಸಿಯಾಗಿ ಹೋಗಿರೋದು. ಸರಿ ಸರ್, ನೀವು ಯಾವ ಊರಿಂದ ಬಂದಿರೋದು? ಇದೇ ಲೋಕಲ್ ಬೆಂಗಳೂರು ಹುಡುಗ. ನಾನು ಬೆಂಗಳೂರು. ಏನು ಎಜುಕೇಷನ್ ಮಾಡಿದ್ರೆ ಸರ್ ನೀವು? ನಾವು ಡಿಗ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ತಾವೆ ಇನ್ನೂ ಬಂದಿಲ್ಲ, ಕರೆಕ್ಟಿಲ್ಲ. ಈಗ ಬಂದು ನೋಡ್ರಿ.